ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಕನ್ಸ್ಟ್ರಕ್ಷನ್ ಪುತ್ತೂರಿನ ಕೊಂಬೆಟ್ಟು ಅಂತ ಹೇಳುವ ಪ್ಲೇಸಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಹೊಸ ಮನೆ ಅನುಗ್ರಹ, ಇದರ ಹೋಮ್ ಟೂರ್ ವಿಡಿಯೋ ಜೊತೆಗೆ ನಾನು ಸೃಷ್ಟಿ ಕನ್ಸ್ಟ್ರಕ್ಷನ್ನ ಪ್ರೊಪ್ರೈಟರ್ ಶಿವಪ್ರಸಾದ್. ಈ ಸಲದ ವಿಶೇಷ ಏನಂತ ಹೇಳಿದರೆ, ಇವತ್ತಿನ ಹೋಮ್ ಟೂರನ್ನು ಈ ಮನೆಯ ಓನರ್ಸ್ ಆಗಿರುವಂತಹ ಐತಾಳ್ ಸಿಸ್ಟರ್ಸ್ ಅವರೇ ನಡೆಸಿಕೊಡ್ತಾ ಇದ್ದಾರೆ. That itself indicates how happy our clients are. So, not to take much time, let us welcome Soumyashri Aithal and Saujanya Aithal. Over to Aithal sisters. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯಶ್ರೀ ಅಂತ. ನಾನು ಸೌಜನ್ಯ. ಶಿವಪ್ರಸಾದ್ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ ಐತಾಳ್ ಸಿಸ್ಟರ್ಸ್ ನಾವೇ. ನಾವು ಪುತ್ತೂರಲ್ಲಿ ತುಂಬ ವರ್ಷಗಳಿಂದ ನೆಲೆಸಿದ್ದೇವೆ. ನಮ್ಮ ತಂದೆ ತಾಯಿಯವರು 1985ರಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಸಾಧಾರಣ ಇಲ್ಲಿಯೇ ಇದ್ದೇವೆ. 1994ರಲ್ಲಿ ಒಂದು ಸಲ ಬ್ರೇಕ್ ತಗೊಂಡು ಮಂಗಳೂರಲ್ಲಿ ಒಂದು 5 ವರ್ಷ ಇದ್ದೆವು. ಅಷ್ಟು ಬಿಟ್ಟರೆ ಮತ್ತೆ ನಾವು ಪುನಃ ವಾಪಸ್ ಪುತ್ತೂರಿಗೆ ಬಂದು ಇಲ್ಲೇ ಕಲಿತು ಇಲ್ಲಿಯೇ ಹೈಸ್ಕೂಲ್ ಮತ್ತು PUC ಇಲ್ಲೇ ಮಾಡಿದ್ದೇವೆ. ಮತ್ತು ನಾವು ಇಂಜಿನಿಯರಿಂಗಿಗೆ ಅಂತೆಲ್ಲ ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದೇವೆ. ಹಾಗಾಗಿ ನಾವು ಪುತ್ತೂರಿನವರೇ ಅಂತೆಲ್ಲ ಹೇಳ್ಬೋದು. ನಮಗೆ ಪುತ್ತೂರು ಹೇಳಿದರೆ ತುಂಬ ಅಟ್ಯಾಚ್ಮೆಂಟ್. ಇಲ್ಲೇ ಜಾಗದಲ್ಲಿ ಹಳೆ ಮನೆ ಇತ್ತು. ಅದು ಜಾಗ ಕಮ್ಮಿ ಆಗ್ತಾಯಿತ್ತು. ನಮಗೆ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಎಲ್ಲ ಜಾಗ ಕಮ್ಮಿ ಆಗ್ತಾಯಿತ್ತು ಊರಿಗೆ ಬಂದಾಗೆಲ್ಲ. ಹಾಗೆ ಆ ಮನೆಯನ್ನು ರೀಪ್ಲೇಸ್ ಮಾಡಿ ದೊಡ್ಡ ಹೊಸ ಮನೆಯನ್ನು ಕಟ್ಟಿಸುವ ಅಂತ ಹೇಳಿ ಅಂದುಕೊಂಡದ್ದು. ಅದಕ್ಕೆ ಆಗ ಸೃಷ್ಟಿಯವರ ಪರಿಚಯ ಆಯಿತು. ಫ್ರಮ್ ಪ್ಲ್ಯಾನಿಂಗ್ ಟಿಲ್ ಎಂಡ್ ತುಂಬ ಕ್ಲೋಸ್ ಕೊಲ್ಯಾಬೊರೇಷನ್ ಇತ್ತು. ಹಾಗೆ ಸೋ ಫಾರ್ ವೆರ್ ವೆರಿ ಹ್ಯಾಪಿ ವಿತ್ ದ ಹೌಸ್. ಸೊ ನಮ್ಮ ಹೌಸ್ ಟೂರ್ ನೋಡುವ. ನಮ್ಮ ಮನೆಯನ್ನು ನಿಮಗೆ ತೋರಿಸಲಿಕ್ಕೆ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಇಟ್ಸ್ ಅ ಬ್ಯೂಟಿಫುಲ್ ಹೌಸ್. ನಮ್ಮ ಈಗ ಸದ್ಯಕ್ಕೆ ಇರುವ ಏರಿಯಾ ನಮ್ಮ ಸಿಟ್ ಔಟ್, ಇದು ನನ್ನ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು. ನೀವು ನೋಡಿದರೆ ಇದರಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಜಾಗ, ಒಂದು ವಿಶಾಲವಾಗಿ ನಾವು ಸಂಜೆ ಒಂದು ಕಾಫಿ ಹಿಡ್ಕೊಂಡು ಇಲ್ಲಿ ಕೂತ್ಕೊಂಡು ಒಳ್ಳೆ ಗಾಳಿ ಬರುವಾಗ ನೋಡಿಕೊಳ್ಳೋದು, ಇದನ್ನು ಅವರು ತುಂಬ ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ನೀವು ನೋಡಿದರೆ ಅದು ಸ್ಟೈಲ್ ಆಗಲಿ, ಸ್ಟೈಲಿಂಗ್ ಎಲ್ಲ ಕೂಡ ಒಂದು ದೇರ್ ಇಸ್ ಅಟೆನ್ಷನ್ ಟು ಡೀಟೇಲ್ ಅಂತಲೇ ಹೇಳ್ಬೋದು, ವಿಚ್ ಇಸ್ ವೆರಿ ಇಂಪ್ರೆಸಿವ್. ಅದು ಹಾಗಾಗಿ ನಮಗೆ ಇದೊಂಥರ ಹ್ಯಾಂಗ್ಔಟ್ ಏರಿಯಾ ಆಗಿದೆ. ಈಗ ಇದು ಚಾರುಪಡಿ ಸ್ಟೈಲಲ್ಲಿ ಮಾಡಿದ್ದಾರೆ. ಇದು ಫೇವ್ರೆಟ್. ಇದು ಸ್ವಲ್ಪ ಕೇರಳ ಸ್ಟೈಲ್ ಬರ್ತದೆ, ಟ್ರೆಡಿಷ್ನಲ್ ಬರ್ತದೆ, ಮಾಡರ್ನ್ ಬರ್ತದೆ. ಅವರೇ ಶಿವಪ್ರಸಾದ್ ಅವರೇ ರೆಕಮೆಂಡ್ ಮಾಡಿದ್ದು. ದಿಸ್ ಈಸ್ ಆರ್ ಫೇವ್ರೆಟ್. ಅಕ್ಕನಂತಂದು ತುಂಬ ಫೇವ್ರೆಟ್. ನಮ್ಮ ಮನೆ ಟೂರ್ ನೋಡಲಿಕ್ಕೆ ರೆಡಿಯಾ ನೀವು? ಬನ್ನಿ ಒಳಗೆ. ಈ ಮನೆಯ ನನ್ನ ಫೇವ್ರೆಟ್ ರೂಮ್ ಹೇಳಿದರೆ ನಮ್ಮ ವಿಶಾಲವಾದ ಲಿವಿಂಗ್ ರೂಮ್. ನಾನು ಮತ್ತು ನನ್ನ ಹಸ್ಬೆಂಡ್ US ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೇವೆ. ನಮಗಿಬ್ಬರು ಮಕ್ಕಳಿದ್ದಾರೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಷ್ಟು ಜಾಗ ಇರಬೇಕು, TV ನೋಡಲಿಕ್ಕೆ, ನಾವು ಫ್ಯಾಮಿಲಿಯಾಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಲಿಕ್ಕೆ ವಿಶಾಲವಾದ ಜಾಗ ಬೇಕು ಹೇಳಿ ದೊಡ್ಡ ರೂಮ್ ನಾವು ಪ್ರಿಫರ್ ಮಾಡಿದ್ದೆವು. ಅದಕ್ಕೆ ಇವರು ಚಂದ ಮಾಡಿ ಸ್ಲೀಕ್ ಇಂಟೀರಿಯರ್ಸ್ ಕೂಡ ಮಾಡಿದ್ದಾರೆ. ಇದೆಲ್ಲ ಒರಿಜಿನಲಿ ಅವ್ರದ್ದೇ ಐಡಿಯಾ, ನಾವು ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದಷ್ಟೇ. ಇಟ್ ಲುಕ್ಸ್ ಮಾಡರ್ನ್. ಅದೇ ಟೈಮಲ್ಲಿ ತುಂಬ ಗಾಡಿ ಕೂಡ ಅನ್ನಿಸೋದಿಲ್ಲ. ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ಮತ್ತು ರೂಮ್ ಕೂಡ ವಿಶಾಲವಾಗಿ ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ಈ ವಿಂಡೋಸ್, ಇದು ಫುಲ್ ಟಾಪ್ ಟು ಬಾಟಮ್, ಫ್ಲೋರ್ ಟು ಸೀಲಿಂಗ್ ವಿಂಡೋಸ್ ಆಲ್ಮೋಸ್ಟ್ ಹಾಗೆ ಬರ್ತದೆ. ಮತ್ತು ತುಂಬ ಬೆಳಕು. ನಮಗೆ ಲೈಟಿಗೆ ಹಾಕಿದ್ದೇವೆ ಅಷ್ಟೇ, ಆದರೆ ಬೆಳಕೆಲ್ಲ ಒಳ್ಳೆದುಂಟು. ಡೇ ಟೈಮಲ್ಲಿ ಏನು ಇಶ್ಯೂ ಇಲ್ಲ. ಹಾಗೆ ದೇವರ ಮನೆ, ದೇವರ ಮನೆ ಸಹ ಹಾಗೆ ವಿಶಾಲವಾಗಿ ನಾವು 3 ಜನ ಕೂತ್ಕೊಂಡು, ನಿನ್ನೆ ನಾನು ಅಮ್ಮ ಎಲ್ಲ ಮಾತಾಡಿಕೊಂಡು ಪೂಜೆ ಮಾಡಿಕೊಂಡು ಮಗಳನ್ನು ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದೆವು. ಕೂರ್ಲಿಕ್ಕೆ ಜಾಗ ಉಂಟು. ಇದು ಇಂಟೀರಿಯರ್ಸ್ ಕೂಡ ಕೆತ್ತನೆ ಎಲ್ಲ ಕೂಡ ಚೆಂದ ಮಾಡಿದ್ದಾರೆ. ಈ ಲಿವಿಂಗ್ ರೂಮಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ನಿಸಿದ್ದು ನನಗೆ ಈ ರೀಸೆಸ್ ಲೈಟ್ಸ್. ನಮಗೆ ಫಾಲ್ ಸೀಲಿಂಗ್ ಅಪ್ಪ ಮನೆಗೆ ಸಹ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಫಾಲ್ ಸೀಲಿಂಗಲ್ಲಿ ಸ್ವಲ್ಪ ಲೈಟ್ಸ್ ಎಲ್ಲ ವೈಬ್ರೆಂಟ್ ಆಗಿ ಬರ್ತದೆ, ಸ್ಟ್ರಾಂಗ್ ಲೈಟ್ಸ್ ಬರ್ತದೆ ಆ್ಯಂಡ್ ಚಂದ ಸಹ ಕಾಣ್ತದೆ. ಆದರೆ ಅದು ಆಪ್ಷನ್ ಇಲ್ಲದ ಕಾರಣ ಅವರು ರೀಸೆಸ್ ಲೈಟ್ ಸ್ಟೈಲಲ್ಲಿ ಆ ಫಾಲ್ ಸೀಲಿಂಗಿಗೆ ಬರುವ ಹಾಗೆ ಈ ಬಲ್ಬ್ಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ದಟ್ ಐ ಥಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಲಿವಿಂಗ್ ರೂಮಿಂದ ನಾವು ನೆಕ್ಸ್ಟ್ ಡೈನಿಂಗ್ ರೂಮ್ ಮತ್ತು ಕಿಚನ್ ಕಡೆ ಹೋಗ್ತಾ ಇದ್ದೇವೆ. ಅದು ನನ್ನ ಅಕ್ಕನ ಫೇವರೆಟ್ ಪಾರ್ಟ್, ಅವಳೇ ಹೇಳ್ತಾಳೆ. ಸೊ ಇಲ್ಲಿ ನೀವು ನೋಡಿದ ಹಾಗೆ ನಮ್ಮದು ಓಪನ್ ಪ್ಲ್ಯಾನ್ ಕಾನ್ಸೆಪ್ಟ್. ನಮಗೆ ಒಂದು ಸ್ಪೇಸ್ ಯುಟಿಲೈಸೇಷನ್ ತುಂಬ ಚೆನ್ನಾಗಿ ಆಗಬೇಕಿತ್ತು. ಆದರೆ ನಮಗೆ
ಕಂಜೆಸ್ಟೆಡ್ ಅನ್ನಿಸ್ಬಾರ್ದಿತ್ತು. ಹಾಗಾಗಿ ನಾವು ಓಪನ್ ಪ್ಲ್ಯಾನ್ ಕಾನ್ಸೆಪ್ಟಿಗೆ ಹೋಗಿದ್ದೆವು. ಸೊ ಫಸ್ಟ್ ನನ್ನ ಫೇವ್ರೇಟ್ ಇರೋದು ಕಿಚನ್. ನಾವು ಕಿಚನ್ನಲ್ಲಿ ನೋಡೋ ಕಿಚನ್ ಹೇಗೆ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು, ಬೆಂಚ್ ಸ್ಪೇಸ್ ಎಲ್ಲ ತುಂಬ ಕ್ಲೀನಾಗಿ ಯುಟಿಲೈಸ್. ನೀವು ನೋಡ್ಕೊಳ್ಬೋದು, ಇದರಲ್ಲಿ ಜಾಗ ಇಲ್ಲ, ನಾವು ಆಲ್ರೆಡಿ ಮೂವಿನ್ ಆಗಿದ್ದೇವೆ, ಹಾಗಾಗಿ ಇನ್ನೂ ಸೆಟಲ್ ಆಗ್ತಾ ಇದ್ದೇವೆ ಅರ್ಜೆಂಟಲ್ಲಿ. ಆದ ಕಾರಣ ಸ್ವಲ್ಪ ಆಚೆ ಈಚೆ ಕ್ಲಟರ್ ಕಾಣ್ಬೋದು. ಬಟ್ ನೀವು ನೋಡಿದರೆ ಇದರ ಸ್ಟೋರೇಜ್ ಸ್ಪೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಒಂದು ಹೆದರಿಕೆ ಇತ್ತು, ನಾವು ಹಳೆ ಮನೆಯಲ್ಲಿರುವಾಗ ನಮಗೆ ಇರುವ ಪಾತ್ರೆಗಳು ಅವೆಲ್ಲ ಇಲ್ಲಿ ತಂದು ಫಿಟ್ ಮಾಡಲಿಕ್ಕೆ ಆಗ್ತದಾ ಅಂತ. ಬಟ್ ಶಿವಪ್ರಸಾದ್ ಅವ್ರು ಹೇಗೆ ಅಂದರೆ ಪ್ರತಿಯೊಂದು ಅಂಶವನ್ನು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಬೈ ದ ವೇ ನಾನು ಆಸ್ಟ್ರೇಲಿಯಾದಲ್ಲಿರೋದು, ಗಂಡ ಮತ್ತು ಮಕ್ಕಳೆಲ್ಲ ಅಲ್ಲೇ ನಾವು ಸೆಟಲ್ ಆಗಿದ್ದೇವೆ. ಸೊ ನಾವು ಬರೋದು ವರ್ಷಕ್ಕೆ ಒಂದು ಸಲ ಬಂದರೆ 1.5 ತಿಂಗಳು ಹಾಗೆಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಅಪ್ಪ ಅಮ್ಮ ಇರುವ ಕಾರಣ ಅವರ ಅಕಾರ್ಡಿಂಗ್ಲಿ ನಮಗೆ ಬೇಕಾಗಿತ್ತು. ಸೊ ನೀವು ನೋಡಿದರೆ ಎಲ್ಲ ಸ್ಪೇಸಸ್ ತುಂಬ ಚೆನ್ನಾಗಿ ಯುಟಿಲೈಸೇಷನ್ ಆಗಿದೆ, ಎಲ್ಲಿಯೂ ವೇಸ್ಟೆಡ್ ಸ್ಪೇಸ್ ಅಂತ ಇಲ್ಲ. ಡ್ರಾರ್ಸ್ ಆಗಲಿ, ಕಬರ್ಡ್ಸ್ ಆಗಲಿ, ಓವರ್ ಹೆಡ್ ಕಬರ್ಡ್ಸ್ ಆಗಲಿ, ಇಲ್ಲಿ ಕೂಡ ಮೇಲೆ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್, ಫುಲ್ ವಾಲ್ ಟು ಇದು ಉಂಟು. ಆ್ಯಂಡ್ ನಮಗೆ ತುಂಬ ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಹಿಂದಿನ ಟೈಲ್ಸ್ ವಿ ಆರ್ ನಾಟ್ ಶೋರ್, ನಮಗೆ ಇದು ಕಲರ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಆನೆಸ್ಟ್ಲಿ, ಹಾಗೆ ಅದು ಆನ್ ಇಟ್ಸ್ ಓನ್ ನೋಡುವಾಗ. ಬಟ್ ಶಿವಪ್ರಸಾದ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು, ಇದು ಹೀಗೆ ಹಾಕಿದರೆ ಚೆಂದ ಕಾಣ್ತದೆ, ಯಾಕೆ ಚೆಂದ ಕಾಣ್ತದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದರು. ಬಿಕಾಸ್ ನಮಗೆ ಅದು ಐಡಿಯಾ ಬರೋದಿಲ್ಲ, ನಾವು ಓವರ್ಸೀಸ್ ಕೂತ್ಕೊಂಡು ಫೋಟೋ ನೋಡಿದರೆ ನಮಗೆ ಗೊತ್ತಾಗೋದಿಲ್ಲ. ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನಮಗೊಂದು ಐಡಿಯಾ ಬರ್ತದೆ, ಓಕೆ. ಮತ್ತು ಅವರಿಗೆ ನಾಲೆಜ್ ತುಂಬ ಉಂಟು, ಹಾಗಾಗಿ ನಮಗೆ ಅದೊಂದು ಪ್ರಾಸೆಸ್ ತುಂಬ ಈಸಿಯಾಗಿ ಆಯಿತು. ಸೊ ಅದೊಂದು ಅಡ್ವಾಂಟೇಜ್ ಆಯಿತು. ಐ ರಿಯಲಿ ಅಪ್ರಿಷಿಯೇಟ್ ಅವ್ರು ಹಾಗೆ ಮಾಡಿದ್ದು. ಎಲ್ಲ ನೋಡ್ಬೋದು, ನಮ್ಮ ಹಳೆ ಸಾಮಾನುಗಳೇ ಹಾಗೆ ಬಂದಿದೆ. ನಾನು ಹೇಳೋದಕ್ಕಿಂತ ಈ ಜಾಗದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವ ಈ ಮನೆಯ ಓನರ್ ನನ್ನ ತಾಯಿಯವರು, ಅವರು ನಿಮಗೆ ಈ ಸ್ಪೇಸ್ನ ಬಗ್ಗೆ ಹೇಗೆ ಹೇಳ್ತಾರೆ, ಹಾಗೂ ಅವರ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾರೆ. ಇವರು ನನ್ನ ತಾಯಿ. ಹೆಂಗಸರಿಗೆ ಬೇಕಾಗೋದು ಅಡುಗೆ ಮನೆ ಇಂಪಾರ್ಟೆಂಟ್. ಹಾಗೆ ಬೇಕಾದ ಹಾಗೆ ಎಲ್ಲ ಚೆಂದ ಅರೇಂಜ್ ಮಾಡಿದ್ದಾರೆ. ಇದು ಕೂಡ ಹೈಟ್ ಗೀಟ್ ಎಲ್ಲ ನಾವು ಹೇಳಿದ ಹಾಗೆ ಚೆಂದ ಕರೆಕ್ಟ್ ಉಂಟು. ಓಪನ್ ಸೆಲ್ಫ್ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲವೂ ಕೂಡ ಕಿಟಕಿ ಬಾಗಿಲು, ಆಮೇಲೆ ಈ ಕಡೆ ಫ್ರಿಜ್ ಇಡಲಿಕ್ಕೆ ಜಾಗ, ಮತ್ತು ಎಲ್ಲ ಇದೆಲ್ಲ ಚೆಂದ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ಎಲ್ಲ ಚೆಂದ ಆಗಿದೆ. ಈವನ್ ಭಯಂಕರ ಮಳೆ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಆಗುವಾಗ ಆದರೂ ಕೂಡ ಅವರೊಂದು ತಾಳ್ಮೆಯಿಂದ ಜಾಗ್ರತೆಯಾಗಿ ಯಾವುದೊಂದು ಹಾಳಾಗದ ಹಾಗೆ ಚಂದದಲ್ಲಿ ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಚೆನ್ನಾಗಿದೆ. ಹೆಂಗಸರಿಗೆ ನನಗೆ ಮೇಯ್ನ್ ಬಾತ್ರೂಮ್, ಟಾಯ್ಲೆಟ್, ಅಡುಗೆ ಮನೆ ಇದಿಷ್ಟು ಇಂಪಾರ್ಟೆಂಟ್, ಕರೆಕ್ಟ್ ಇರಬೇಕು. ಅದು ಕೂಡ ಎಲ್ಲ ಕರೆಕ್ಟ್ ಅರೇಂಜ್ ಮಾಡಿದ್ದಾರೆ, ಕಂಪ್ಲೀಟ್ ಕೆಲಸ ಮಾಡಿಯೇ ಬಿಟ್ಟುಕೊಟ್ಟಿದ್ದಾರೆ, ಎಲ್ಲಿಯೂ ಅದು ಬಾಕಿ ಮಾಡಲಿಲ್ಲ. ಆಮೇಲೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಹಾಗೆ ಭಾರಿ ಚೆಂದಾಗಿದೆ. ಸ್ವಲ್ಪ ಗಾಳಿ ಬೆಳಕು ಎಲ್ಲ ಉಂಟು. ಪಾತ್ರೆ ತೊಳಿಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಕೂಡ ಭಾರಿ ಚೆಂದ ಮಾಡಿದ್ದಾರೆ, ಖುಷಿ ಆಗ್ತದೆ. ಕೆಲವು ಕಡೆ ಎಲ್ಲ ಭಯಂಕರ ಸೆಕೆ ಆಗ್ತದೆ ಇಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೆ. ಇದೆಲ್ಲ ನಮ್ಮ ಇಂಪಾರ್ಟೆಂಟ್ ಪ್ಲೇಸ್. ಹಾಗೆ ಬಾಕಿ ಎಲ್ಲ ರೂಮ್ ಗೀಮ್ ಇದು ಹೈಟ್ ಗೀಟ್ ಎಲ್ಲ ಚೆಂದ ಆಗಿದೆ. ನಾನು ಹೇಳಿದ ಹಾಗೆ ಮೊದಲೇ ಕೇಳ್ತಾ ಇದ್ದೆ ನಾನು, ಇದು ಹೈಟೆಲ್ಲ ಎಷ್ಟು ಬರ್ತದೆ ಹೇಗೆ. ಕೆಲವು ಮನೆಯಲ್ಲಿ RCC ಕೆಳಗೆ ನೋಡಿದ್ದೇನೆ ನಾನು. ಇದೆಲ್ಲ ಭಾರಿ ಚೆಂದಾಗಿದೆ ಎಲ್ಲ ಕಡೆ. ಗ್ರೈಂಡರ್ ಇಡಲಿಕ್ಕೆ ಅಡುಗೆ ಮನೆ ಅಂತೂ ಸೂಪರ್. ಅಡುಗೆ ಮನೆ ಮತ್ತು ಡೈನಿಂಗ್ ಓಪನ್ ಇರ್ಲಿಕ್ಕೆ ಹೋಗಿ ಭಾರಿ ಹತ್ತಿರದಲ್ಲಿ ನಮಗೆ ಒಳ್ಳೆ ಕಂಫರ್ಟ್ ಉಂಟು, ಏನು ಪ್ರಾಬ್ಲಮ್ ಇಲ್ಲ. ಯಾರು ಗೆಸ್ಟ್ ಬಂದರೂ ಕೂಡ ಎಲ್ಲರಿಗೂ ಭಾರಿ ಒಂದು ಒಳ್ಳೆ ರೀತಿಯಲ್ಲಿ ಕರೆಕ್ಟ್ ಉಂಟು, ಹಾಗೆ ಒಳ್ಳೆ ಕಂಫರ್ಟ್ ಉಂಟು. ನಮ್ಮ ಈ ಮನೆಗೆ ಬೇಕಾಗುವಂಥ ಸವಲತ್ತುಗಳನ್ನು ಚೆಂದವಾಗಿ ಕೊಟ್ಟು ಮತ್ತು ಅದೇ ನಾವು ಹೇಳಿದ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಅದು ಶಿವಪ್ರಸಾದ ಹೆಗ್ಗಳಿಕೆಯನ್ನೇ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಮನೆಯ ನೆಕ್ಸ್ಟ್ ಮೇನ್ ಪಾರ್ಟ್ ಮಾಸ್ಟರ್ ಬೆಡ್ರೂಮ್. ಅದಿಲ್ಲಿ ತುಂಬ ಸ್ಪೇಷಿಯಸ್ ಜಾಗ ಇದು. ಇದು ಯಾರೇ ಅಂದ್ಕೊಳ್ಳುವ ಹಾಗೆ ಒಂದು ಮಾಸ್ಟರ್ ಬೆಡ್ರೂಮಿಗೆ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇದೆ, ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಸೊ ಈ ಸ್ಪೇಸ್ ಡಿಸೈನ್ ಮಾಡುವಾಗ ಕೂಡ ಹಾಗೆ ಎಲ್ಲಿ ಕೂಡ ಜಾಗ ವೇಸ್ಟ್ ಆಗಲಿಲ್ಲ. ನಮಗೆ ಅದು ತುಂಬ ಇಂಪ್ರೆಸಿವ್ ಅನ್ನಿಸೋದು. ಎಲ್ಲವನ್ನು ಥಾಟ್ಫುಲಿ ಮಾಡಿದ್ದಾರೆ. ಇಲ್ಲಿ ವಾಕಿನ್ ರೋಬ್ ಇದೆ, ಎಕ್ಸ್ಟ್ರಾ ರೋಬ್ಗಳಿದ್ದಾವೆ, ಡ್ರೆಸ್ಸಿಂಗ್ ಇದೆ, ಎಲ್ಲ ಕೂಡ ಒಂದು ದೆರ್ ಇಸ್ ನೋ ವೇಸ್ಟೇಜ್ ಆಫ್ ಸ್ಪೇಸ್. ಈ ವಾಕಿನ್ ರೋಬ್ ಕೂಡ ಹಾಗೆ ಒಬ್ಬರು ಆರಾಮದಲ್ಲಿ ಓಡಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿದರೆ ಇದಕ್ಕೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಸ್ಪೇಸಸ್ ಕೂಡ ವೆರಿ ವೆಲ್ ಥಾಟ್, ತುಂಬ ಚೆನ್ನಾಗಿ ಆಗಿದೆ. ಮೇಲೆ ಬಲ್ಕ್ ಹೆಡ್ ಕೂಡ ಉಂಟು, ಅದರ ಮೇಲೆ ಕೂಡ ಎಲ್ಲ ಕಬರ್ಡ್ಸ್ ಉಂಟು, ನಮಗೆ ಯೂಸ್ ಆಗದೆ ಇರೋದೆಲ್ಲ ಮೇಲೆ ಹೋಗ್ಬೋದು. ಜೊತೆಗೆ ಇಲ್ಲಿ ಆನ್ ಸ್ವೀಟ್ ಉಂಟು, ಅದು ಕೂಡ ವೆರಿ ಸ್ಪೇಷಿಯಸ್, ತುಂಬ ಚೆನ್ನಾಗಿದೆ. ಒಂದು ಎಲ್ಡರ್ಲಿ ಕಪಲ್ಗೆ ಇದು ತುಂಬ ಏನು ಹೇಳ್ತಾರೆ ಕನ್ವೀನಿಯೆಂಟ್ ಆಗುವ ಹಾಗೆ ಎಲ್ಲವನ್ನು ಡಿಸೈನ್ ಮಾಡಿದ್ದಾರೆ.
ನಮಗೆ ಅದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಸ್ಪೇಸ್ ಕಾಮನ್ ಏರಿಯಾ. ಅಲ್ಲಿ ಈ ಸಿಂಕ್ ಆಗಲಿ, ಇದು ನಾವು ರಿಕ್ವೆಸ್ಟ್ ಮಾಡಿದ್ದೆವು, ನಮಗೆ ಒಂದು ಸಿಂಕ್ ಬೇಕು, ಬಾತ್ರೂಮ್ ಅಲ್ಲದೆ, ಬಾತ್ರೂಮಲ್ಲಿ ಸಿಂಕ್ ಬೇಡ, ನಮಗೆ ಆಚೆ ಸಿಂಕ್ ಬೇಕು ಅಂತ ಹೇಳಿದ್ದೆವು. ಸೊ ಆ ಸ್ಪೇಸನ್ನು ಕೂಡ ಅವರು ಅದನ್ನು ಡಿಸೈನ್ ಮಾಡಿದ್ದಾರೆ. ಸಿಂಕ್ ವಿತ್ ಸ್ಟೋರೇಜ್ ಕೂಡ, ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ನಮಗೆ ಸ್ಟೋರೇಜ್ ಬೇಕಾಗ್ತದೆ ಏನಾದರೂ ಇಡಲಿಕ್ಕಿದ್ರೆ ಅಂತ. ಆ್ಯಂಡ್ ಇದು ಮನೆಯಲ್ಲಿ ಮಕ್ಕಳ ಫೇವ್ರೆಟ್ ಸ್ಪೇಸ್ ಅಂತ ಹೇಳ್ಬೋದು. LED ಲೈಟಿಂಗ್ ಹಾಕಿ ಅದೊಂಥರ ಒಂದು ಫ್ಯಾಸಿನೇಷನ್ ಉಂಟು, ಮಕ್ಕಳಿಗೆ ಕೂಡ ಈ ಸ್ಪೇಸ್ ತುಂಬ ಇಷ್ಟ. ನಾವು ಕಾಮನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕೂಡ ಸಪ್ರೇಟ್ ಹೇಳಿದ್ದೆವು, ಅದು ಕೂಡ ಸಪ್ರೇಟಾಗಿ ಮಾಡಿದ್ದಾರೆ, ಎಲ್ಲವೂ ಸ್ಪೇಷಿಯಸ್ ಆಗಿದೆ. ಸೊ ಇಟ್ಸ್ ವೆರಿ ನೈಸ್. ನಮಗೆ ಇನ್ನೊಂದು ರಿಕ್ವೈರ್ಮೆಂಟ್ ಇದ್ದದಂದರೆ ಈ ಫ್ಲೋರಲ್ಲಿ 2 ರೂಮ್ಸ್ ಬೇಕು ಹೇಳಿ, ಒಂದು ರೂಮ್ ಸಾಕಾಗೋದಿಲ್ಲ, 2 ರೂಮ್ ಬೇಕು ಅಂತ ಹೇಳಿತ್ತು. ಸೊ ಆಗ ನೋಡಿದ್ದು ಮಾಸ್ಟರ್ ಬೆಡ್ರೂಮ್, ಇದು ಗೆಸ್ಟ್ ರೂಮ್. ಇದು ವಿಶಾಲವಾಗಿ ಉಂಟು, ನಾವು ಮುಂಚೆ ಇಮ್ಯಾಜಿನ್ ಮಾಡಿದ್ದಕ್ಕಿಂತ ದೊಡ್ಡದಾಗಿ ಬಂದಿದೆ ಈ ರೂಮ್. ಮತ್ತು ಇಲ್ಲಿ ಸಹ ಹಾಗೆ ಬೇಕಾದಷ್ಟು ಲೈಟ್, ಬೆಳಕು, ವೆಂಟಿಲೇಷನ್ ಮತ್ತು ಲೈಟ್ ತುಂಬ ಚೆಂದ ಉಂಟು. ಇಲ್ಲಿ ಹೊರಗೆ ಬಾಲ್ಕನಿ ಕೂಡ ಸಿಗ್ತದೆ ಗೆಸ್ಟ್ಗಳಿಗೆ, ಹೊರಗೆ ಬಂದು ಬೆಳಿಗ್ಗೆ ಮರಗಳನ್ನು ನೋಡಲಿಕ್ಕೆ, ಹಕ್ಕಿಗಳ ಚಿಲಿಪಿಲಿ ಕೇಳಲಿಕ್ಕೆ ಎಲ್ಲ ಚೆಂದ ಆಗ್ತದೆ. ಮತ್ತು ಇದಕ್ಕೆ ಸಹ ಇಂಟೀರಿಯರ್ಸ್ ಎಲ್ಲ ಮಾಡಿಸಿದ್ದೇವೆ. ಇದು ಇಂಟೀರಿಯರ್ಸ್ ಡಿಸೈನ್ ಕೂಡ ಸ್ವಲ್ಪ ಯುನೀಕ್ ಉಂಟು, ಪ್ಯಾಟರ್ನ್ಸ್ ಬರ್ತದೆ. ಕಲರ್ ಕಾಂಬಿನೇಷನ್ ಕೂಡ ನಾವು ನೆಲಕ್ಕೆ ಗೋಡೆಗೆ ಮ್ಯಾಚ್ ಆಗಿ ಒಂದು ಕನೆಕ್ಟ್ ಆಗುವ ಹಾಗೆ ಕಲರ್ಸ್ ಚೂಸ್ ಮಾಡಿದ್ದೇವೆ. ಅದು ಕೂಡ ಅವರು ಶಿವಪ್ರಸಾದ್ ಅವರು, ಸೃಷ್ಟಿ ಟೀಮ್ನವರು ಎಲ್ಲ ಸಹಾಯ ಮಾಡಿದ್ದಾರೆ. ಮೇಲೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸ್ ಎಲ್ಲ ಹಾಕಿದ್ದೇವೆ. ಇಲ್ಲಿ ನನಗೆ ಮನೆಗೆ ಫುಲ್ ಕನ್ಸ್ಟ್ರಕ್ಟ್ ಆಗಿ ಎಂಟರ್ ಆದ ಕೂಡಲೇ ಫಸ್ಟ್ ನಾನು ನೋಟಿಸ್ ಮಾಡಿದ್ದೆ ಹೇಳಿದರೆ, ಇಲ್ಲಿ ಸ್ಟೆಪ್ಸಿಗೆ ಮತ್ತು ರೆಗ್ಯುಲರ್ ಫ್ಲೋರಿಗೆ ಬೇರೆ ಬೇರೆ ಥರದ್ದು ಗ್ರನೈಟ್ ಹಾಕಿದ್ದಾರೆ. ಇದು ಪಾಲಿಶ್ಡ್ ಗ್ರನೈಟ್, ಸ್ವಲ್ಪ ಸಾಫ್ಟ್ ಆಗಿ ಸ್ಮೂತಾಗಿ ಉಂಟು. ಇದು ಟೆಕ್ಸ್ಚರ್ಡ್ ಗ್ರನೈಟ್, ಲಪೋತ್ರ ಸ್ಟೈಲ್ ಅಂತ. ಸೊ ಇದರಲ್ಲಿ ನಾವು ನಡೆಯೋದು, ನಾವು ಮಕ್ಕಳನ್ನ ಇಟ್ಕೊಂಡು ಮೇಲೆ ಕೆಳಗೆ ಹೋಗುವಾಗಲೋ, ಅಥವಾ ಅಪ್ಪ ಮನೆಗೆ ವರ್ಷ ಆಗಿದೆ ಅವ್ರ ಮೇಲೆ ಕೆಳಗೆ ಹೋಗುವಾಗಲೋ ಇದು ವ್ಯತ್ಯಾಸ ಗೊತ್ತಾಗ್ತದೆ. ಇದು ಟೆಕ್ಸ್ಚರ್ ಆಗಿ ಸ್ವಲ್ಪ ಗ್ರಿಪ್ ಒಳ್ಳೆ ಸಿಗ್ತದೆ, ಮತ್ತು ರೆಗ್ಯುಲರ್ ಫ್ಲೋರ್ ಲೆವೆಲಿಗೆ ಪಾಲಿಶ್ ಆಗಿ ಇಟ್ ಫೀಲ್ಸ್ ನೈಸ್. ಅದು ಒಂದು ತುಂಬ ಸ್ಪೆಷಾಲಿಟಿ, ತುಂಬ ಇಷ್ಟ ಆಯಿತು. ನಾವು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂಚೆ, ಅವರೇ ಐಡಿಯಾ ಮಾಡಿಕೊಂಡು ಅದು ಹೀಗೆ ಉಂಟು ಕಾನ್ಸೆಪ್ಟ್ ಅಂತ ಸಹ ಗೊತ್ತಿರಲಿಲ್ಲ. ಸೃಷ್ಟಿ ಅವರೇ ಐಡಿಯಾ ಮಾಡಿ, ಅವರೇ ಪ್ರಪೋಸ್ ಮಾಡಿ ಹೀಗೆ ಮಾಡಿದ್ದು. ಮತ್ತು ಈ ಗ್ರನೈಟ್ ಕಲರ್ ಕೂಡ ಹಾಗೆ, ನಾವು ಫಸ್ಟಿಗೆ ಲೈಟ್ ಕಲರ್ ತೊಗೊಳ್ಳುವ ಅಂತ ಅಂದ್ಕೊಂಡಿದ್ದೆವು, ಬಟ್ ಅದು ಯಾವುದೂ ಸೂಟ್ ಆಗ್ತಿರಲಿಲ್ಲ, ಇಷ್ಟ ಆಗ್ತಿರಲಿಲ್ಲ. ಎಸ್ಪೆಷಲಿ ನಾವು ಫೋನಲ್ಲಿ ಹೊರಗಿಂದ ನೋಡುವಾಗ ಅದೇನೂ ಸರಿ ಆಗ್ತಿರಲಿಲ್ಲ. ಮತ್ತು ಅದಕ್ಕೆ ಸಹ ಅವರೇ ಸ್ವಲ್ಪ ರೆಕಮೆಂಡ್ ಮಾಡಿ ಅಪ್ಪ ಅಮ್ಮ ಹೋಗಿ ನೋಡಿಕೊಂಡು ಬಂದು ಫೈನಲಿ ಈ ರೆಡ್ ಟೆಕ್ಸ್ಚರಲ್ಲಿ, ನಮ್ಮದು ಹಳೆ ಮನೆಯದು ಸಹ ನೆಲ ರೆಡ್ ಇತ್ತು, ಸೊ ಈ ರೆಡ್ ಟೆಕ್ಸ್ಚರಲ್ಲಿ, ರೆಡ್ ಪ್ಯಾಟರ್ನಲ್ಲಿ ಮಾಡಿದ್ದು. ವೆರಿ ಹ್ಯಾಪಿ ವಿತ್ ದ ಸೆಲೆಕ್ಷನ್. ಮತ್ತು ಹೀಗೆ ಬಂದರೆ ಇಲ್ಲಿ ನಮಗೆ ದೊಡ್ಡ ವಿಂಡೋಸ್ ಉಂಟು, ಸ್ಕೈಲೈಟ್ ಉಂಟು. ಸೊ ಈ ರೂಮಿಗೆ ಬೇಕಾದಷ್ಟು ಬೆಳಕು ಬರ್ತದೆ. ಬನ್ನಿ. ಇದು ನಮ್ಮದು ಓಪನ್ ಟೆರೆಸ್. ನಮಗೆ ಇಲ್ಲಿ ಮಾಡಿ ಕೂಲಿಂಗ್ ಅಂತ ಇಷ್ಟ ಆಗಲಿಲ್ಲ, ಯಾಕೆಂದರೆ ನಮಗೆ ಗಾಳಿ ಡೈರೆಕ್ಟ್ ಸನ್ಲೈಟ್ ಆದಷ್ಟು ಬೇಕಿತ್ತು. ಹಪ್ಪಳ ಮಾಡಲಿಕ್ಕೆಯೋ ಅಥವಾ ನಮ್ಮದು ರೇಷ್ಮೆ ಸೀರೆ ಒಣಗಿಸ್ಲಿಕ್ಕೆಯೋ ಆದಷ್ಟು ಡೈರೆಕ್ಟ್ ಸನ್ಲೈಟ್ ಇದ್ದರೆ ಒಳ್ಳೆಯದು ಅಂತ ನಾವು ಮಾಡಿ ಹಾಕುವ ಬದಲು ಇಲ್ಲಿ ಕೂಲಿಂಗ್ ಟೈಲ್ಸ್ ಹಾಕಿದ್ದೇವೆ. ಇದರಿಂದಾಗಿ ಕೆಳಗೆ ಫ್ಲೋರಿಗೆ ಬಿಸಿಲು ಜಾಸ್ತಿ, ಅಂದರೆ ಹಬೆ ಜಾಸ್ತಿ ಬರುವುದಿಲ್ಲ ಅಂತ ಅವ್ರು ಹೇಳಿದರು. ಕಂಪ್ಯಾರಿಸನ್ಸ್ ಅವರೆಲ್ಲ ಮಾಡಿಕೊಟ್ರು ಕೂಲಿಂಗ್ ಟೈಲ್ಸ್ಗೆ ಮತ್ತು ಮಾಡಿಗೆ. ಸೊ ಫೈನಲಿ ವಿ ಸೆಟಲ್ಡ್ ವಿತ್ ಕೂಲಿಂಗ್ ಟೈಲ್ಸ್. ಸೊ ನಮಗೆ ಮೇಲೆ ಆಕಾಶ ನೋಡಲಿಕ್ಕೆ ಸಾಕ್ತದೆ, ಇಲ್ಲಿ ಸುತ್ತಮುತ್ತ ಎಲ್ಲ ಸೀನರಿ ಸಹ ನೋಡಲಿಕ್ಕಾಗ್ತದೆ, ನಮಗೆ ಮಾಡಬೇಡ. ಸೊ ನಾವು ಮುಂದೆ ಈಗ ಟೂರ್ ಮುಂದುವರಿಸೋದು ನಮ್ಮ ನೆಕ್ಸ್ಟ್ ಲೆವೆಲಿಗೆ. ನಮ್ಮದು ಆ್ಯಕ್ಚುಲಿ ನಮ್ಮ ಹಳೆ ಮನೆ ಹೇಗಿತ್ತಂದರೆ 10 ಫೀಟ್ ಕೆಳಗೆ ಇತ್ತು. ಇಟ್ಸ್ ತುಂಬ ಡೌನ್ ಹಿಲ್ ಟೈಪ್. ಹಾಗೆ ಅದೊಂದು ಚಾಲೆಂಜ್ ಇದ್ದ ಕಾರಣ ನಾವು ಹೇಗೆ ಮನೆ ಡಿಸೈನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ಗ್ರೌಂಡ್ ಫ್ಲೋರನ್ನು ಮೇಲೆ ಮಾಡಿ ಕೆಳಗೆ ಬೇಸ್ಮೆಂಟಲ್ಲಿ ಇನ್ನೊಂದು ಲೆವೆಲ್ ಮಾಡುವ ಅಂತ ಶಿವಪ್ರಸಾದ್ ಅವರು ಸಜೆಸ್ಟ್ ಮಾಡಿದರು. ಆ ಪ್ರಕಾರವೇ ಅದು ನಮಗೆ ಕೂಡ ಇಷ್ಟ ಆಯಿತು. ಸೊ ಅದರ ಪ್ರಕಾರ ನಾವು ಬೇಸ್ಮೆಂಟಲ್ಲಿ ಇನ್ನೊಂದು ಮನೆ ಟೈಪ್ ಮಾಡಿದ್ದೇವೆ. ಅದನ್ನೀಗ ನೋಡುವ ಬನ್ನಿ. ಸೊ ಹೇಳಿದ ಹಾಗೆ ಇಲ್ಲಿ
ಬೆಳಕಿಗೆ ಏನೂ ಕೊರತೆ ಇಲ್ಲ, ಮೇಲೆಯಿಂದ ಸ್ಕೈಲೈಟ್ ಎಲ್ಲ ಇದೆ, ಹಾಗಾಗಿ ತೊಂದರೆ ಇಲ್ಲ. ಪ್ಲಸ್ ನಾವು ಈ ಮನೆಯನ್ನು ಡಿಸೈನ್ ಮಾಡುವಾಗ ನಮ್ಮದು ಇನ್ನೊಂದು ರಿಕ್ವೈರ್ಮೆಂಟ್ ಇದ್ದದ್ದು ಸೆಕೆಂಡ್ ಹೋಮ್ ಟೈಪ್ 1 BHK ಟೈಪ್ ಮಾಡುವ ಅಂತ ಒಂದು ಐಡಿಯಾ ಬಂದಿತ್ತು. ಇನ್ ಫ್ಯೂಚರ್ ನಾವು ಎಲ್ಲಿಯಾದರೂ ಇದನ್ನು ಬಾಡಿಗೆಗೆ ಕೊಡೋದಾದ್ರೆ ಅಂತ. ಸೊ ಅದನ್ನು ಸಹ ಕನ್ಸಿಡರ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಈಗ ನೀವು ನೋಡ್ಬೋದು ಇಲ್ಲೀಗ ನಮ್ಮದು ಇದು ಸದ್ಯಕ್ಕೆ ಸ್ಟೋರೇಜ್ ಹಾಗೆ ಆಗಿದೆ, ಯಾಕೆಂದರೆ ನಾವು ಎಲ್ಲ ಬಂದದ್ದು ಪ್ಲಸ್ ಮೂವ್ ಆದ್ದು. ನೀವು ನೋಡ್ಬೋದು ಇಷ್ಟು ಸಾಮಾನು ಇಟ್ಟರು ಕೂಡ ಇದರಲ್ಲಿ ತುಂಬ ಜಾಗ ಇದೆ. ಹಾಗಾಗಿ ನೀವು ನೋಡ್ಬೋದು ಇದು ಹಾಲ್ ಇದೆ. ಹಾಲ್ ಮತ್ತು ಒಂದು ಕಿಚನ್ ಉಂಟು, ಮತ್ತು ಅಲ್ಲಿ ಒಂದು ಬೆಡ್ರೂಮ್ ವಿತ್ ವಾಕ್-ಇನ್ ರೂಮ್ ಉಂಟು, ಕಾಮನ್ ಏರಿಯಾ, ಕಾಮನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಉಂಟು. ದ ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಗೋದೇನೆಂದರೆ ಇಲ್ಲಿ ಒಂದು ವರ್ಕ್ ಏರಿಯಾ, ಅದು ಕಂಪ್ಲೀಟ್ಲಿ ಶಿವಪ್ರಸಾದ್ ಅವರ ಐಡಿಯಾ. ನಮಗೆ ಇದರದ್ದು ಐಡಿಯಾವೇ ಇರಲಿಲ್ಲ. ಅವರು ಇದನ್ನು ಡೆಡ್ ಸ್ಪೇಸ್ ಆಗ್ತದೆ ಅಂತ ಅಂದ್ಕೊಂಡು ಇದನ್ನು ತುಂಬ ಯುಟಿಲೈಸೇಷನ್ ಆಗುವ ಹಾಗೆ ಮಾಡಿದ್ದಾರೆ. ನೀವು ನೋಡ್ಬೋದು ನಮ್ಮದೀಗ ವರ್ಕ್ ಸ್ಪೇಸ್ ಸೆಟಪ್ ಆಗಿದೆ. ಹೇಳಿದ ಹಾಗೆ ನಾವು ಓವರ್ಸೀಸ್ ಇರ್ತೇವೆ, ಇಲ್ಲಿ ಬಂದು ಕೆಲಸ ಮಾಡ್ತೇವೆ. ಇಲ್ಲಿ ಬಂದಾಗ 1 ತಿಂಗಳು 1.5 ತಿಂಗಳು ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಒಂದು ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಬೇಕಿತ್ತು. ಈ ರಿಕ್ವೈರ್ಮೆಂಟ್ ನಾವು ಯಾವತ್ತೂ ಅವ್ರಿಗೆ ಹೇಳಿರಲಿಲ್ಲ, ಆದರೆ ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ಪೇಸನ್ನು ಯುಟಿಲೈಸ್ ಮಾಡಿ ಒಂದು ಸೆಟಪ್ ಮಾಡಿದ್ದಾರೆ. ಇಬ್ಬರು ಕೂತ್ಕೊಳ್ಬೋದು, ಬಟ್ ಒಬ್ರಿಗಂತೂ ಆರಾಮದಲ್ಲಿ ಆಗ್ತದೆ. ನಾನು ಈಗ 1 ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ಆ್ಯಂಡ್ ಮೇಲೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಆ್ಯಕ್ಷನ್ ನಡೀತಾ ಇರ್ತದೆ, ಆದರೆ ಕೆಲಸ ಮಾಡಲಿಕ್ಕೆ ನಮಗೆ ಪೀಸ್ಫುಲ್ ಎನ್ವೈರ್ನ್ಮೆಂಟ್ ಬೇಕಾಗುವ ಕಾರಣ ಇಲ್ಲಿ ಸೆಟಪ್ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಮತ್ತು ಇಲ್ಲಿ ಒಂದು ರೂಮ್ ಉಂಟು. ನಾನು ವಾಪಸ್ US ಗೆ ಹೊರಟಿದ್ದೇನೆ. ಸೊ ನಮ್ಮದು ಬ್ಯಾಗೆಲ್ಲ ಇಲ್ಲಿ ಫುಲ್ ಹರಡಿಕೊಂಡುಂಟು. ಪ್ಲೀಸ್ ಡೋಂಟ್ ಮೈಂಡ್. ಬನ್ನಿ, ಇಲ್ಲಿ ಸಹ ಎಲ್ಲ ಹರಡಿದೆ. ಈ ರೂಮಿನೂ ಸೆಟಪ್ ಮಾಡಲಿಲ್ಲ ನಾವು. ಇದು ಬೇಸ್ಮೆಂಟಲ್ಲಿ ಇನ್ನೊಂದು ರೂಮು. ಈ ರೂಮಿಗೆ ಇದು ಕೂಡ ಸ್ಪೇಷಿಯಸ್ ಉಂಟು, ಒಂದು ಫುಲ್ ಕಿಂಗ್ ಸೈಜ್ ಬೆಡ್ ಹಾಕ್ಬೋದು. ಮತ್ತು ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ ಚಂದ ಮಾಡಿ. ಇನ್ನೊಂದು ಫೇವ್ರೇಟ್ ಹೇಳಿದರೆ ಇಲ್ಲಿ ಒಂದು ಫುಲ್ ಸೈಜ್ ಮಿರರ್ ಉಂಟು. ಇಲ್ಲಿ ಮಿರರ್ ಓಪನ್ ಮಾಡಿದರೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ಒಂಚೂರು ಜಾಗ ವೇಸ್ಟ್ ಆಗದ ಹಾಗೆ. ಇಟ್ಸ್ ವೆರಿ ಕನ್ವೀನಿಯೆಂಟ್. ಮತ್ತು ಈ ಬೇಸ್ಮೆಂಟ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಉಂಟು, ಒಂದು ಸಣ್ಣ ಸಿಂಕ್, ಮತ್ತು ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಅಲ್ಲ ಕಾಮನ್ ಬಾತ್ರೂಮ್. ಮತ್ತು ಇಲ್ಲಿ ಸಹ ಹಾಗೆ ನಾವು ಅವರಿಗೆ ಹೇಳಿದ್ದೆವು ಟವಲ್ ಹಾಕಲಿಕ್ಕೆ ಆಕ್ಸೆಸರೀಸ್, ಮತ್ತು ಟಾಯ್ಲೆಟ್ ಟಿಶ್ಯೂ ಪೇಪರ್ ಹೋಲ್ಡರ್, ಮತ್ತು ಶವರ್ ಅದೆಲ್ಲ ಸಹ ಕೊಟ್ಟಿದ್ದಾರೆ, ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಈ ಬೇಸ್ಮೆಂಟ್ ಫ್ಲೋರಲ್ಲಿ ಇನ್ನೊಂದು ಸೆಕೆಂಡ್ರಿ ಕಿಚನ್ ಉಂಟು. ಇದು ಸಹ ದೊಡ್ಡಗೆ ಮಾಡಿದ್ದೇವೆ. ಅಲ್ಲಿ ಕಿಚನಿಂದ ಸಹ ಹೊರಗೆ ಹೋಗಲಿಕ್ಕೆ ಎಂಟ್ರಿ ಉಂಟು. ಇದು ಕೂಡ ನಮ್ಮದು ರಿಕ್ವೈರ್ಮೆಂಟ್ ಇತ್ತು, ಮೇನ್ ಡೋರ್ ಓಪನ್ ಮಾಡದೆ ನಮಗೆ ಹೊರಗೆ ಹೋಗಬೇಕು ಹೇಳಿ. ಇದು ನಮ್ಮದು ಬ್ಯಾಕ್ ಯಾರ್ಡ್. ಇದು ಬೇಸ್ಮೆಂಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಅರ್ಧ ಸ್ಪೇಸ್ ನಮಗೆ ಓಪನ್ ಸ್ಪೇಸ್ ಸಿಗ್ತದೆ. ನಮಗೆ ಟೆಕ್ನಿಕಲಿ ಬರೀ 3 ರೂಮ್ಸ್ ಹಾಕಿತ್ತು, ಎರಡು ಮನೆ 2 ಫ್ಲೋರ್ ಕೂಡ ಸೇರಿ. ಹಾಗೆ ಇಲ್ಲಿ ಅರ್ಧ ಸ್ಪೇಸ್ ಆಲ್ಮೋಸ್ಟ್ ಓಪನ್ ಸ್ಪೇಸ್ ಆಗಿದೆ. ಈಗ ಮಕ್ಕಳಿಗೆ ಬಂದು ಆಟ ಆಡಲಿಕ್ಕೆ, ಮತ್ತು ಈಗ ಏನಾದರೂ ಫಂಕ್ಷನ್ ಮಾಡಿದರೆ, ಪೂಜೆ ಮಾಡಿದರೆ ಅದಕ್ಕೆಲ್ಲ ಈ ಜಾಗ ಇದು ಒಳ್ಳೆ ಯೂಸ್ ಆಗ್ತದೆ. ಮೊನ್ನೆ ಗೃಹ ಪ್ರವೇಶ ಮಾಡುವಾಗ ಸಹ ಇಲ್ಲಿಯೇ ಹೋಮ ಎಲ್ಲ ಮಾಡಿದ್ದು, 50 ಜನಕ್ಕೆ ಊಟ ಹಾಕಲಿಕ್ಕಾಯಿತು. ಹಾಗೆ ಓಪನ್ ಜಾಗ ಸಹ ಆಗ್ತದೆ, ಮತ್ತು ಯೂಟಿಲೈಸೇಷನಿಗೆ ಸಹ ಒಳ್ಳೆಯದಾಗ್ತದೆ ಹೇಳಿ ಇದು ಈ ರೀತಿ ಡಿಸೈನ್ ಮಾಡಿದ್ದು. ಇದೇ ಜಾಗದಲ್ಲಿದ್ದ ನಮ್ಮ ಹಳೆ ಮನೆಗೆ ನಾವು ತುಂಬ ಇಮೋಷ್ನಲಿ ಅಟ್ಯಾಚ್ ಆಗಿದ್ದೆವು. ಡೆಮಾಲಿಷ್ ಆಗುವ ಮುಂಚೆ ಅದರದ್ದು ಸಹ ಒಂದು ಹೋಮ್ ಟೂರ್ ಎಲ್ಲ ಮಾಡಿದ್ದೆವು. ಆ ಮನೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಈಗ ಅದೇ ಜಾಗದಲ್ಲಿ ಕಟ್ಟಿದಂತಹ ಈ ಹೊಸ ಮನೆಗೆ ಕೂಡ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಹಾಗೆ ಈ ಹೋಮ್ ಟೂರ್ ಮಾಡೋದ್ರ ಬಗ್ಗೆ ತುಂಬ ಸಂತೋಷದಲ್ಲಿದ್ದೇವೆ. ಸೋ ಫಾರ್ ವಿ ಆರ್ ಇನ್ ಲವ್ ವಿತ್ ದಿಸ್ ಹೌಸ್. ಯಾವುದಕ್ಕೂ ನಮ್ಮ ಈ ಮನೆಯ ಎಲ್ಲ ವ್ಯವಹಾರಗಳು ಅಂದರೆ ಕನ್ಸ್ಟ್ರಕ್ಷನ್ನಿಂದ ಹಿಡಿದು ಎಂಡಿನ ತನಕ ಯಾವುದೇ ತೊಂದರೆಯಾದ ರೀತಿಯಲ್ಲಿ ನಿರ್ವಿಘ್ನವಾಗಿ ನಮ್ಮ ಕಾಂಟ್ರಾಕ್ಟರ್ಗಳು ಶ್ರೀಯುತ ಶಿವಪ್ರಸಾದರವರು ಚೆಂದವಾಗಿ ಕಟ್ಟಿಸಿಕೊಟ್ಟಿದ್ದಾರೆ. ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ನಾವು ಹೇಳಿದ್ದನ್ನು ಅವರು ಯಾವುದೇ ಒಂದು ಕೋಪವಿಲ್ಲದೆ ನಮಗೆ ವಿಶ್ಲೇಷಿಸಿ ಅದು ಯಾಕೆ ಹೀಗೆ ಮಾಡ್ತಾಯಿದ್ದೇವೆ ಅಂತ ಎಲ್ಲ ರೀತಿಯಲ್ಲಿ ನಮಗೆ ಕಂಪ್ಲೀಟಾಗಿ ಮನವರಿಕೆ ಮಾಡಿ ಚೆಂದವಾಗಿ ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಮಯದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಈ ಮನೆಯ ಕನ್ಸ್ಟ್ರಕ್ಷನ್ ವಿಷಯ ಹೇಳೋದಂದರೆ ಬಿಗಿನಿಂಗ್ ಡೆಮಾಲಿಷನ್ನಿಂದ ಹಿಡಿದು
ಕೊನೆಯವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಅವರ ತಲೆ ತಿಂತಾ ಇದ್ದೆವು. ಮಕ್ಕಳು ಕೂಡ ಫಾರಿನಿಂದ ಅಲ್ಲಿಂದ ಕೂಡ ಶಿವಪ್ರಸಾದ್ ಅದು ಹಾಗೆಯಾ ಇದು ಹೀಗೆಯಾ ಇದು ಸರಿ ಆಗ್ತದಾ, ಟೈಲ್ಸ್ ಸರಿ ಆಗ್ತದಾ, ಗ್ರನೈಟ್ ಸರಿ ಆಗ್ತದಾ, ಹಾಗೆ ಹೀಗೆ ತುಂಬ ಅವರ ತಲೆ ತಿಂತಾ ಇದ್ದರು. ಆದರೂ ಕೂಡ ಅವರ ತಾಳ್ಮೆಗೆ ನಾವು ನಿಜವಾಗಿ ಮೆಚ್ಚಬೇಕು. ನಾವು ಏನೇ ಒಂದು ಮೆಸೇಜ್ ಮಾಡಲಿ ಅದಕ್ಕೆ ಕೂಡಲೇ ಅವ್ರದ್ದು ರಿಪ್ಲೈ ಇರ್ತದೆ. ನಾವಿದು ಹೊಗಳೋದಲ್ಲ, ನಿಜವಾಗಿ ಇದ್ದ ಫ್ಯಾಕ್ಟನ್ನೇ ನಾವು ಹೇಳುವಂಥದ್ದು. ಹಾಗೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮನೆ ಒಳ್ಳೆ ಚಂದದಲ್ಲಿ ಮಾಡಿಕೊಟ್ಟಿದ್ದಾರೆ. ನಮಗೆ ಕಂಫರ್ಟ್ ಆಗಿದೆ. ಮಹಾಲಿಂಗೇಶ್ವರನ ಕೃಪೆಯಿಂದ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಮನೆ ಕೆಲಸದಲ್ಲಿ ನಮಗೆ ಏನೊಂದು ಪ್ರಾಬ್ಲಮ್ ಕೂಡ ಆಗಿರಲಿಲ್ಲ. ಎಲ್ಲಿ ಕೂಡ ಏನೂ ಒಂದು ವಿಘ್ನಗಳಾಗದೆ ದೇವರು ಚಂದದಲ್ಲಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಅವರು ಕೂಡ ಅದಕ್ಕೆ ಬೇಕಾದಷ್ಟು ಎಫರ್ಟ್ ಹಾಕಿ ಬರೋದು ಹೋಗೋದು, ಐತಾಳೊಟ್ಟಿಗೆ ಮಾತುಕತೆ ನಡೆಸೋದು ಎಲ್ಲ ಭಾರಿ ಚಂದದಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ಅವ್ರನ್ನ ನಾವು ನಿಜವಾಗಿಯೂ ಹೊಗಳಬೇಕು. ಚೆಂದ ಆಗಿದೆ, ಮನೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಈ ಮನೆ ಕಟ್ಟುವ ಟೈಮಲ್ಲಿ 2 ಚಾಲೆಂಜಿಂಗ್ ಪಾಯಿಂಟ್ ಅಂದರೆ, ಒಂದು ಆರ್ಕಿಟೆಕ್ಚರಲಿ ಇದು ಸ್ವಲ್ಪ ಚಾಲೆಂಜಿಂಗ್ ಪ್ರಾಜೆಕ್ಟ್ ಇತ್ತು ಅವರಿಗೆ, ಯಾಕೆ ಕೆಳಗೆ ಮೇಲೆ ಇರುವ ಕಾರಣ. ಸೊ ಅದಕ್ಕೆ ತುಂಬ ನಾವು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು ಹೇಗೆ ಮಾಡೋದು ಹೇಳಿ. ಇನ್ನೊಂದು 2ನೇ ದೊಡ್ಡ ಚಾಲೆಂಜಿಂಗ್ ವಿಷಯ ಹೇಳಿದರೆ, ನಾವು 3 ಫ್ಯಾಮಿಲಿಯವರು 3 ಜಾಗದಲ್ಲಿ 3 ಟೈಮ್ ಝೋನಲ್ಲಿದ್ದೆವು. ನಾನು US ಅಲ್ಲಿದ್ದೆ, ಅಕ್ಕ ಮತ್ತು ಅವರ ಫ್ಯಾಮಿಲಿ ಆಸ್ಟ್ರೇಲಿಯಾದಲ್ಲಿದ್ದರು, ಅಪ್ಪ ಅಮ್ಮ ಇಂಡಿಯಾದಲ್ಲಿದ್ದು ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಶಿವಪ್ರಸಾದ್ ಅವರು ಇಲ್ಲಿ ಅಪ್ಪ ಅಮ್ಮನೊಟ್ಟಿಗೆ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಈ 3 ಟೈಮ್ ಝೋನಲ್ಲಿ ನಾವು ಕೋಆರ್ಡಿನೇಟ್ ಮಾಡೋದು ತುಂಬ ಚಾಲೆಂಜಿಂಗ್ ಇತ್ತು. ಆದರೆ ಕೂಡ ನಮಗಿರುವ ಒಂದು 2 ಗಂಟೆ ಓವರ್ಲ್ಯಾಪಲ್ಲಿ ವಿಡಿಯೋ ಕಾಲಿಗೆ ಬಂದು ಮತ್ತು ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಆಗಿ ನಾವು ಗ್ರೂಪಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಮನೆ ಕಟ್ಟಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಹೇಳಬೇಕು. ಅಪ್ಪ ಅಮ್ಮ ಸ್ವಲ್ಪ ತುಂಬ ಇಲ್ಲಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಆದರೆ ಸಹ ನಾವು ಬಿಲ್ಡರ್ಸಿಗೆ ಕೊಟ್ಟ ಮೇಲೆ ನಮಗೆ ಅದರ ತಲೆನೋವೇ ಇರಲಿಲ್ಲ. ಈ ಕೆಲವೊಮ್ಮೆ ಎಷ್ಟು ಫಾಲೋಅಪ್ ಎಲ್ಲ ಮಾಡಬೇಕಲ್ಲ, ನಮ್ಮದು ಸೂತ್ರವಾಗಿ ನಡೆಸಿಕೊಂಡು ಹೋಯಿತು. ಆ ವಿಷಯದಲ್ಲಿ ನಾವು ತುಂಬ ಸಂತೋಷದಲ್ಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಟು ಆ್ಯಡ್ ಆನ್ ಟು ದ್ಯಾಟ್, ಬರೀ ಕನ್ಸ್ಟ್ರಕ್ಷನ್ವರೆಗೆ ನಾವು ಮಾತಾಡಿದೆವು. ದೇರ್ ಇಸ್ ಹ್ಯಾಂಡ್ ಓವರಲ್ಲಿ ಕೂಡ ನಿಮಗೆ ಲಾಸ್ಟ್ ಮಿನಿಟ್ವರೆಗೆ ಎಲ್ಲ ಕೆಲಸಗಳು ಮಾಡಬೇಕಾಗ್ತದೆ. ನಮ್ಮ ಫ್ಯಾಮಿಲಿಯ ಚೇಂಜಸ್ಗೆ ಅಕಾರ್ಡಿಂಗ್ಲಿ ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಾಟ್ ಓನ್ಲಿ ವಿತ್ ಕನ್ಸ್ಟ್ರಕ್ಷನ್, ಹ್ಯಾಂಡ್ ಓವರ್ ಟೈಮಲ್ಲಿ ಕೂಡ ಸ್ವಲ್ಪ ನಮಗೆ ಫ್ಯಾಮಿಲಿ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ಅವ್ರು ತುಂಬ ಪೇಷಂಟ್ಲಿ ಎಲ್ಲವನ್ನು ಡೀಲ್ ಮಾಡಿದರು. ನಮ್ಮ ಟೈಮ್ ಸಿಗದಾಗ ಅವರು ಕೆಲವೊಂದು ಡಿಸಿಷನ್ಸನ್ನು ವೈಸ್ಲಿ ತಗೊಂಡಿದ್ದಾರೆ. ಆನೆಸ್ಟ್ಲಿ ನಮ್ಮ ಒಪಿನಿಯನ್ ತಗೊಳ್ಳುವಷ್ಟು ನಮಗೆ ಬ್ಯಾಂಡ್ ವಿಡ್ತ್ ಇರಲಿಲ್ಲ. ಅದನ್ನು ಅವರು ಸ್ಮಾರ್ಟ್ಲಿ ಮಾಡಿದ್ದಾರೆ. ಈಗ ಮತ್ತು ಪೋಸ್ಟ್ ಹ್ಯಾಂಡ್ ಓವರ್ ಕೂಡ ಯಾವುದು ಪ್ರಾಜೆಕ್ಟ್ 100% ಅಂತ ಆಗೋದಿಲ್ಲ. ಅದು ಅವರಿಗೂ ಗೊತ್ತುಂಟು, ನಮಗೂ ಸಹ ಗೊತ್ತುಂಟು. ಸೊ ಅವ್ರು ನಮಗೆ ಹೇಳಿದರು, ನಿಮ್ಗೆ ಏನಾದರೂ ಬೇಕಾದರೆ ನೆಕ್ಸ್ಟ್ ಹೇಳಿ ಅಂತ, ನಿಮ್ಮ ಫೀಡ್ಬ್ಯಾಕ್ ಕೊಡಿ, ನಾವು ಅದನ್ನು ಬಂದು ಕರೆಕ್ಟ್ ಮಾಡ್ತೇವೆ ಅಂತ. ಯಾಕೆಂದರೆ ನಾವು ಮನೇಲಿ ನಿಂತ ಮೇಲೆ ನಮಗೆ ಗೊತ್ತಾಗೋದು ಎಲ್ಲಿ ಏನಿದೆ ಏನು ಬೇಕು ಅಂತ. ನಾವು ಕೆಲವು ಫೀಡ್ಬ್ಯಾಕ್ಸ್ ಎಲ್ಲ ಕೊಟ್ಟಿದ್ದೇವೆ, ಅವರು ಅದನ್ನು ಪ್ರಾಂಪ್ಟಾಗಿ ಬಂದು ಫಿಕ್ಸ್ ಮಾಡಿದ್ದಾರೆ. ಸೈಟ್ ಸೂಪರ್ವೈಸರ್ ಬಂದರು, ಅವರು ಕೆಲಸಕ್ಕೆ ಜನರನ್ನು ಸಹ ಕಳಿಸಿದ್ದಾರೆ. ಆಮೇಲೆ ನಮಗೆ ಕರ್ಟನ್ಸ್ ಆಗಲಿ, ಸೊಳ್ಳೆ ಪರದೆ ಎಲ್ಲ ಕೂಡ ಅವರೊಂದು ಇನ್ವರ್ಟರ್ದು ನಾವು ಯಾವುದನ್ನು ಫಾಲೋಅಪ್ ಮಾಡಬೇಕಾಗಿ ಬರಲಿಲ್ಲ. ನಾವು ಹುಡುಕುವ ಅವಕಾಶವೇ ಇರಲಿಲ್ಲ. ಶಿವಪ್ರಸಾದ್ ಅವರೇ ನಿಮಗೆ ರೆಕಮೆಂಡೇಶನ್ ಗೊತ್ತುಂಟ ಕೇಳಿದ ಕೂಡಲೇ ಅವರು ರೆಕಮೆಂಡ್ ಮಾಡಿ ಜನರನ್ನು ವಿದಿನ್ 1 ಡೇ ನಮ್ಮದು ಎಲ್ಲ ಕೆಲವು ಕೆಲಸಗಳೆಲ್ಲ ಆಗಿದೆ. ಅದು ತುಂಬ ಹೆಲ್ಪ್ಫುಲ್. ಈಗ ಹ್ಯಾಂಡ್ ಓವರ್ ಮಾಡಿದ ಮೇಲೆ ನನ್ನ ಕೆಲಸ ಆಯಿತು ಅಂತ ಕೂತ್ಕೊಳ್ಬೋದಿತ್ತು ಅವರು, ಬಟ್ ಅವ್ರು ಹಾಗೆ ಮಾಡಲಿಲ್ಲ. ನಮ್ಮ ಫೀಡ್ಬ್ಯಾಕನ್ನು ತೆಕ್ಕೊಂಡು ಅಲ್ಲಿಗೆ ಬೇಕಾದದ್ದನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ, ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಅದು ಕೂಡ ಅಪ್ರಿಷಿಯೇಟಿವ್. ಯಾಕೆಂದರೆ ನಮ್ಮ ಕೈಲಿ ಟೈಮ್ ಇಲ್ಲದಾಗ, ಎನರ್ಜಿ ಮತ್ತು ಟೈಮ್ ನಮಗೆ ಸ್ಪೆಂಡ್ ಮಾಡಲಿಕ್ಕಾಗದೇ ಇರುವಾಗ ಅವ್ರು ನಮಗೆ ಅದನ್ನು ಹೆಲ್ಪ್ ಮಾಡಿದ್ದಾರೆ. ದ್ಯಾಟ್ ಈಸ್ ಆಲ್ಸೋ ವೆರಿ ಅಪ್ರಿಷಿಯೇಟಿವ್. ಅದೊಂದು ಥರ ಎಂಡ್ ಟು ಎಂಡ್ ಪ್ರಾಸೆಸ್ ಅಂತೆಲ್ಲ ಹೇಳ್ಬೋದು. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಈ ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿದಂಥ ಸೃಷ್ಟಿ ಕನ್ಸ್ಟ್ರಕ್ಷನ್ನವರಿಗೆ ಮತ್ತು ಅದರ ಪ್ರೊಪ್ರೈಟರ್ವರಿಗೆ ನಾವು ಇದ್ರ ಬಗ್ಗೆ ತುಂಬ ಧನ್ಯವಾದಗಳನ್ನು ಹೇಳಿದ್ದೀವಿ. ಕಾರಣ ಏನಂತೇಳಿದರೆ ಎಲ್ಲ ಕೆಲಸಗಳು ಕೂಡ ಸಂದರ್ಭಗಳು ನೋಡದೆ ಅತಿ ಶೀಘ್ರವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಯುಕ್ತ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ಗಳನ್ನು ಹೇಳಿದ್ದೇವೆ. Thank you, Srishti Constructions.